ನಮಸ್ಕಾರ ವಿದ್ಯಾರ್ಥಿ ಬಂಧುಗಳು ಹಾಗೂ ಶಿಕ್ಷಕರು ಗುರುಮಾತೆಯರಿಗೆ. ಏನು ವಿಶೇಷ ಅಂದರೆ ಸಭಿ ಸೂತ್ರಗಳ ನೆನಪಿಡಿ ಅತಿ ಹೆಚ್ಚು ಅಂಕ ಪಡಿ ಅನ್ನುವಂಥ ಪ್ರತಿದಿನಕ್ಕೊಂದು ಸೂತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇನೆ. ಇಲ್ಲಿ ಪರಿಸರ ಸಂರಕ್ಷಣೆಯ ಸಂಬಂಧಪಟ್ಟಿರುವ ಚಳುವಳಿಗಳ ನೆನಪಿಟ್ಟುಕೊಳ್ಳೋಸ್ಕರವಾಗಿ ಚಿಪ್ಕೋ ಉರ್ಕೊಂಡ ಅಪ್ಪು ಕೈಗೆ ಕನ್ನಡ ನರ್ಮೇದ ಮೌನೇಕೆ ಅಂದರೆ ಚಿಪ್ಕೋ ಉರ್ಕೊಂಡ ಅಪ್ಪು ಕೈಗೆ ಕನ್ನಡ ನರ್ಮೇದ ಮೌನೇಕೆ ಅಂದುಕೊಂಡ್ರೆ ಯಾವ ಚಳುವಳಿಗಳು ಎಲ್ಲೆಲ್ಲಿ ನಡೆದು ಅನ್ನುವಂಥ ಮಾಹಿತಿಯನ್ನು ನಾವು ನೆನಪಿನಲ್ಲಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಚಿಪ್ಕೋ ಉರ್ಕೊಂಡ ಅಂದ್ಕೊಂಡ್ರೆ ಚಿಪ್ಕೋ ಚಳುವಳಿ ನಡೆದ ಸ್ಥಳ ಉರ್ಕೊಂಡ ಅಂದರೆ ಉತ್ತರಾಖಂಡ ಅಂತ ನೆನಪಿಟ್ಕೋಬಹುದು. ಇನ್ನು ಅಪ್ಪು ಕೈಗೆ ಕನ್ನಡ ಅಂದಾಗ ಅಪ್ಪಿಕೋ ಚಳುವಳಿ ಮತ್ತು ಕೈಗಾ ಚಳುವಳಿ ನಡೆದದ್ದು ಕನ್ನಡ ಉತ್ತರ ಕನ್ನಡದಲ್ಲಿ ಅಂತ ನೆನ್ಪಿಟ್ಕೋಬಹುದು. ನರ್ಮೇದ ಅಂದ್ಕೊಂಡ್ರೆ ನರ್ಮದಾ ಬಚಾವೋ ಹೋರಾಟ, ಅದರ ನೇತೃತ್ವವನ್ನು ವಹಿಸಿಕೊಂಡವರು ಯಾರು ಅಂದರೆ ಮೇಧಾ ಪಾಟ್ಕರ್ ಅಂತ ನೆನ್ಪಿಟ್ಕೋಬಹುದು. ಮೌನ್ಯಾಕೆ ಅಂದ್ಕೊಂಡ್ರೆ ಮೌನ ಕಣಿವೆಯ ಹೋರಾಟ ಎಲ್ಲಿ ಆದದ್ದು ಅಂದರೆ ಕೇರಳ ಅಂತ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಚಿಪ್ಕೋ ಉರ್ಕೊಂಡ ಅಪ್ಪು ಕೈಗೆ ಕನ್ನಡ ನರ್ಮೇದ ಮೌನೇಕೆ. ಇಂತಿ ತಮ್ಮ ಪ್ರೀತಿಯ ಸಾಹೇಬ್ ಗೌಡ್ ಬಿರಾದರ್, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬೆನಕನಹಳ್ಳಿ, ಸುರಪುರ. ನಮಸ್ಕಾರ.